ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಮುನಿರತ್ನ ಅವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿಬಂದಿತ್ತು. ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಕಾನೂನಿನ ಸಂಕಷ್ಟ ಕಾದಿದ್ಯಾ ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ. ಜಾತಿ ನಿಂದನೆ ಆರೋಪ ಹಿನ್ನೆಲೆ ಶಾಸಕ ಮುನಿರತ್ನ ಅವರ ವಿರುದ್ಧ ದೂರು ದಾಖಲಾಗಿದೆ. ಗುತ್ತಿಗೆದಾರ ಚೆಲುವರಾಜು ಅವರಿಂದ ದೂರು ದಾಖಲಾಗಿದ್ದು, ಕಳೆದ 3 ವರ್ಷಗಳಿಂದ ಮುನಿರತ್ನ ಅವರಿಂದ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದೀನಿ. ಸಭೆ ನಡೆಸುವ ನೆಪದಲ್ಲಿ ಮನೆ ಕರೆಸಿ ರೂಮ್ನಲ್ಲಿ ಕೂಡಿ ಹಾಕ್ತಾ ಇದ್ರು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಗುತ್ತಿಗೆದಾರ ಚೆಲುವರಾಜ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನಷ್ಟೇ ಅಲ್ಲ, ಬಿಬಿಎಂಪಿ ಅಧಿಕಾರಿಗಳ ಬಟ್ಟೆ ಬಿಚ್ಚಿಸ್ತಾ ಇದ್ರು. ಅವ್ರು ಹೇಳಿದಂತೆ ಕೇಳಬೇಕು, ಇಲ್ಲ ಅಂದ್ರೆ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತೇಳಿ ಗುತ್ತಿಗೆದಾರ ಚೆಲುವರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ಈಗ ಪ್ರಮುಖವಾಗಿ ನಿಮ್ಮ ದೂರಿನ ಒಂದು ಅಂಶಗಳು ಏನು, ಯಾಕೆ ನೀವು ಈ ಮಟ್ಟಕ್ಕೆ ಅಂದರೆ ದೂರನ್ನು ಕೊಡಬೇಕಾಗಿ ಬಂತು? ಸರ್, ನನಗೆ ಜೀವ ಬೆದರಿಕೆ ಹಾಕಿದ್ರು MLA ಮುನಿರತ್ನವರು. ಅದಾದ ನಂತರ ನನಗೆ ತುಂಬ ಭಯ ಆಯಿತು. ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟೋ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟರು. ಅವ್ರ ಮನೇಲಿ ಕರ್ಕೊಂಡು ಹೋಗೋದು, ಬೆಳಗಿನ ಸಾಯಂಕಾಲದವರೆಗೂ ರೂಮಲ್ಲಿ ಕೂಡಾಕೋದು, ಮೀಟಿಂಗ್ ಇದೆ ಅಂತ ಅಧಿಕಾರಿಗಳ ಮುಖಾಂತರ ಕರ್ಸೋದು ನನ್ನನ್ನು. ಅದಾದ ನಂತರ ಬೆಳಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆ 6 ಗಂಟೆ ಆದರೂ ಬಿಡ್ತಾಯಿರಲಿಲ್ಲ. ಆಮೇಲೆ ಹೊಡೆಯೋದು ನನಗೆ. ಈ ಥರ ಎಲ್ಲ ಹಿಂಸೆಗೆ ನಾನು ಸಹಿಸ್ಕೊಂಡು ಎಷ್ಟೋ ಅಂತ ಬಂದೆ. ಅದಾದ್ರೂ ನನ್ನ ನೀನು ನಮ್ಮ ಒಕ್ಕಲಿಗರ ಕಂಡ್ರೆ ಮೊದಲಪಾಲಾಗೆ ಆ ಅಪ್ಪನಿಗೆ ಆಗಲ್ಲ, ಆಮೇಲೆ ಕಂಡ್ರೆ ಆಗಲ್ಲ. ಯಾವ ಜೊತೆ ನೀನು ಊಟ ಮಾಡ್ಚ, ನಾನು ಪೌರ ಕಾರ್ಮಿಕರೆಲ್ಲ. ಆಮೇಲೆ ನನ್ನ ಹತ್ರ ಸೂಪರ್ವೈಸರ್ಗಳಿದ್ದಾರೆ, ಅವರೆಲ್ಲ. ನಾನು ಬೆಳಿಗ್ಗೆ 6 ಗಂಟೆಗೆ 5:15 ವಾರ್ಡ್ಗೆ ಬರ್ತೀನಿ. ವಾರ್ಡಿಗೆ ಬಂದ್ಬಿಟ್ಟು ಕಾಫಿ ಟೀ ಎಲ್ಲ ನಾನೇ ತರಿಸಿ ನಾನೇ ಅವ್ರ ಜೊತೆಲಿ ತಿಂಡಿ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಯಾಕೋ ಅವ್ರ ಜೊತೆ ನೀನು ತಿಂಡಿ ಮಾಡ್ಚ, ಯಾಕೋ ಅವ್ರು ನಿಮ್ಮ ತಟ್ಟೆಗೆ ಎತ್ಬಿಡ್ತಾರೋ, ಅವ್ರ ಸೂಪರ್ವೈಸರ್ ತೆಗ್ದಾಕೋ. MLA ಮುನಿರತ್ನ ಸಾಹೇಬರು ಇದು ಮನನೊಂದು ಮೊನ್ನೆ ಲಾಸ್ಟ್ ಇಂಟರ್ವ್ಯೂನ ದರ್ಶನ್ ಹೊಡೆದಂಗೆ ಅವ್ರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ, ಸಂತ್ ಕುಮಾರ್ ಅಂತ. ನನ್ನ ಮೇಲೆ ಯಾಕೆ ಇಷ್ಟೊಂದು ದೇಶ ಅನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ನೀನು ಕೆಲಸ ಕಿತ್ತಾಕ್ತೀನಿ ಅಂತ ಲೆಟ್ರ್ ಕೊಡೋದು ಮುಖ್ಯ ಆಯುಕ್ತರಿಗೆ. ನೀನು ದುಡ್ಡು ಕೊಡಲಿಲ್ಲ ಅಂದರೆ ನೀನು ಕೆಲಸ ಕಿತ್ತಾಕ್ತೀನಿ. ಸುಮಾರು ಒಂದು 3 ಲೆಟ್ರನ್ನ BBMP ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ದಾರೆ. ನನ್ನ ಕೆಲಸ ಕಿತ್ತಾಕಬೇಕು, ನಿನ್ನನ್ನು ಆಚೆ ಓಡಿಸ್ತೀನಿ ನೀನು ದುಡ್ಡು ಕೊಡಲಿಲ್ಲ ಅಂದರೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ. ನೀನು ದುಡ್ಡು ಕೊಡಲಿಲ್ಲ 101 ಪ್ಲ್ಯಾನ್ ಹಾಕಿ ಹೊಡಿತೀನಿ. ಎಷ್ಟು ಪರ್ಸೆಂಟೇಜು ಅಂದರೆ ಎಷ್ಟು ಬೇಡಿಕೆ ಅಂತ, ಲಂಚದ ಬೇಡಿಕೆ ಅಂತ ಎಷ್ಟು ಇದು ಅಮೌಂಟ್ಗೆ ಎಷ್ಟು ಪರ್ಸೆಂಟೇಜು ಅಂತ? ಸರ್, ಈಗ ಬೇರೆ ಗುತ್ತಿಗೆದಾರನ ಕಳಿಸಿದ್ರು. ಯಾವುದೋ ಒಂದು 11 ಕೋಟಿ ಅಮೌಂಟು ಅರಿಯರ್ಸ್ ಅಂತ ಬಂದಿದೆ. ಆ ಪೇಮೆಂಟ್ ರಿಲೀಸ್ ಮಾಡೋಕ್ಕೆ 30% ಕೊಡಬೇಕಂತೆ. ಅದನ್ನು ಕೊಡೋಕ್ಕೆ ಆ ಗುತ್ತಿಗೆದಾರನ್ನ ನನ್ನ ಹತ್ರ ಕಳಿಸಿದ್ರು. ಇಲ್ಲಪ್ಪ ಎಷ್ಟು ಕೊಡ್ತಾ MLA ಸಾಹೇಬ್ರು ಎಷ್ಟು ಹೇಳಿದಾರಮ್ಮ, 30% ಒಪ್ಕೊಂಡ್ಬಂದಿದ್ದೀವಪ್ಪ ನಾವೆಲ್ಲ. ಇಲ್ಲ, ನೀನು ಒಬ್ಬನಿಗೋಸ್ಕರ ನಮಗೂ ಕೊಡ್ತಾ ಇಲ್ಲ, ಇಲ್ಲ ನೀವೇ ಕೊಟ್ಬಿಡಿ ಚೆಲುವರಾಜ್ ದುಡ್ಡ, ನೀವು ಮಾಡಿಸ್ಕೊ ಹೋಗಿ ಅಂತ ಅದನ್ನು ತಡೆ ಹಿಡ್ದಿದ್ದಾರೆ MLA ಮುನಿರತ್ನ ಸಾಹೇಬರು. ದಾಖಲಾತಿ ಅವ್ರು ಕೊಟ್ಟಿರೋದೆ, ನಾನು ಸೃಷ್ಟಿ ಮಾಡಿರೋದಿಲ್ಲ. ಅವರು ಬೈದಿರೋ ಅಂಥದ್ದೇ, ಬೇರೆ ಯಾವುದೂ ಇಲ್ಲ. ನಾನು ಒಬ್ಬನಿಗೆ ಬೈದಿಲ್ಲ, ಎಲ್ಲ BBMP ಅಧಿಕಾರಿಗಳಿಗೆ ಬೈದಿದ್ದಾರೆ. ಬೆಳಿಗ್ಗೆ ಕರ್ಕೊಂಡೋಗ್ರೆ ಅವ್ರ ಬಟ್ಟೆಗಳು ಬೀಸಿ ಕೂರಿಸಿದ್ದಾರೆ. ಎಷ್ಟು ಯಾರನ್ನ ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರೋಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದರೂ ನೋಡಿ ಈ ಥರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಮನವಿ ಮಾಡ್ಕೊಂಡು ಕೇಳ್ಕೊತೇನೆ ನಮ್ಮ BBMP ಅಧಿಕಾರಿಗಳಿಗೆ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ, ಮನ ಬಂದಂತೆ ಬೈತಾರೆ. BBMP ಅಧಿಕಾರಿಗಳಿಗೆ ಚಿತ್ರಹಿಂಸೆ ಯಾಕೆ ಅಂತ ಅದೇ ಅವ್ರು ಹೇಳ್ದಂಗೆ ಕೇಳಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೂರು ದಾಖಲಾಗ್ತಿದ್ದಂತೆ ಎಲ್ಲೋದ್ರು ಮುನಿರತ್ನ. ಪೊಲೀಸರಿಂದ ಶಾಸಕ ಮುನಿರತ್ನಗಾಗಿ ಹುಡುಕಾಟ ನಡೆದಿದೆ. ಯಾವುದೇ ಕ್ಷಣದಲ್ಲೂ ಶಾಸಕ ಮುನಿರತ್ನ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಆಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಮುನಿರತ್ನ ನಾಪತ್ತೆ ಆಗಿದ್ದಾರೆ. ನೋಡಿ, ಇವ್ರುಗಳ ಹಣೆಬರ ಎಲ್ಲ ನೋಡಿ. ಅಧಿಕಾರ ಇದ್ದಾಗ ಮೆರೀತಾರೆ, ಆಮೇಲೆ ಕೆಟ್ಟ ಕೆಲಸ ಹೊರಗಡೆ ಬರ್ತಿದ್ದಂಗೆ ನಾಪತ್ತೆ ಆಗ್ಬಿಡೋದು, ಎಸ್ಕೇಪ್. ದಲಿತರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಒಂದು ಕಡೆ ರಾಮನ ಜಪ, ಒಂದು ಕಡೆ ಸಂಸ್ಕೃತಿ ಜಪ, ಇನ್ನೊಂದು ಕಡೆ ತಾಯಂದ್ರನ್ನ ಮಂಚಕ್ಕೆ ಕರೆಯೋ ಜಪ ಅಂತ ಮಾಜಿ ಸಚಿವ ಈ ಥರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಜಪ, ರಾಮನ್ ಜಪ ಮಾಡೋರು ಇವರು ಅಂತ ಇವರ ವಿರುದ್ಧ ಅಧಿಕಾರಿ ಕಿಡಿಕಾರಿದ್ದಾರೆ. ದಲಿತರ ಬಗ್ಗೆ ಕೀಳು ಪದ ಬಳಸ್ತಾರೆ ಅಂತ ಆ ಅಧಿಕಾರಿ ಕಿಡಿಕಾರಿದ್ದಾರೆ. DK ಸುರೇಶ್ ಹೇಳಿದ್ದಾರೆ. DK ಸುರೇಶ್
ಮುನಿರತ್ನ ವಿರುದ್ಧ ಕಿಡಿಕಾರಿದ್ದಾರೆ. ಹೇಗಿದ್ದಾರೆ ನೋಡಿ ಇವರು ಅಂತ ಚೆನ್ನಾಗಿ ತರಾಟೆಗೆ ತಗೊಂಡಿದ್ದಾರೆ. ಮೋದಿ ಜಪ ಮಾಡ್ತಾರೆ, ರಾಮನ್ ಜಪ ಮಾಡ್ತಾರೆ, ಮಾಡೋದು ಇಂಥ ಕೆಲಸ ಅಂತ DK ಸುರೇಶ್ ಸಿಕ್ಕಾಪಟ್ಟೆ ಕಿಡಿಕಾರಿದ್ದಾರೆ ಮುನಿರತ್ನ ವಿರುದ್ಧ. ನಿಜ ಅವರಿಬ್ಬರು ರಾಜಕೀಯ ವೈರಿಗಳು, ಬೈಕೋತಾರೆ. ಆದರೆ ಇಂಥ ಕೆಲಸ ಮಾಡ್ಬೋದಾ ಇವರೆಲ್ಲ ರಾಜಕೀಯದಲ್ಲಿ ಇದ್ದು? ಛೀ, ಅಸಹ್ಯ ಅಂತ ಅನ್ಸುತ್ತೆ. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು, ನೀವು ಹೇಳಬೇಕು ಏನ್ ಮಾಡಬೇಕು, ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು, ನಡ್ಡಾ ಅವ್ರಿಗೆ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ ರಾಜ್ಯದ ಆದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಹಿಂದಿ ದಿವಸ್ ಆಚರಣೆ ವಿರುದ್ಧವಾಗಿ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಹಿಂದಿ ದಿವಸ್ ಆಚರಣೆ ಮಾಡಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಕರವೇ ಹೋರಾಟದ ಕಿಚ್ಚು ಹೆಚ್ಚಾಗಿತ್ತು. ಬೆಳಗಾವಿಯಲ್ಲಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕರವೇ ಕಾರ್ಯಕರ್ತರು ಯಾವ ರೀತಿಯಾಗಿ ಅಲ್ಲಿ ಹಿಂದಿ ದಿವಸ್ ಆಚರಣೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಫ್ಲೆಕ್ಸ್ಗಳನ್ನು ಹರಿದು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕಾರ್ಯಕರ್ತರು ಬೀದಿಗಿಳಿದು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಿಮಗೆ 3 ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಕ್ರೋಶ ಇತ್ತು ಅಂತೇಳಿ, ಮತ್ತೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ಇತ್ತ ಮೈಸೂರು ಭಾಗದಲ್ಲೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದಿ ದಿವಸ್ ಆಚರಣೆ ಮಾಡಬಾರ್ದು, ಅದನ್ನ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಕರವೇ ಕಾರ್ಯಕರ್ತರು ಹೋರಾಟವನ್ನು ನಡೆಸಿದ್ದಾರೆ. ಒಂದು ಕಡೆ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದ ಸಂದರ್ಭದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದ ಮೈಸೂರಲ್ಲೂ ಕೂಡ ರಸ್ತೆಯಲ್ಲಿ ಕೂತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯುವಕನೊಬ್ಬ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ತಲ್ವಾರ್ ಹಿಡಿದು ಅರಬೆತ್ತಲಿಯಾಗಿ ಓಡಾಡಿರ್ತಕ್ಕಂಥ ಘಟನೆ ನಡೆದಿದೆ. ಯಾಕೆ ಹಂಗೆ ಮಾಡಿದಾನೆ, ಆತ ಏನು ಮಾನಸಿಕ ಅಸ್ವಸ್ಥನ ಏನು ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ. ಕಲಬುರಗಿ ಜಿಲ್ಲೆ ಸೇಡಂನ ತೊಟ್ನಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅರಬೆತ್ತಲಿಯಾಗಿ ತಲ್ವಾರ್ ಹಿಡ್ಕೊಂಡು ಓಡಾಡಿದ್ದಾನೆ. ಓಡಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ.